ಸಚಿವ ಕೃಷ್ಣ ಬೈರೇಗೌಡ ತಮ್ಮ ಖಡಕ್ ಆಡಳಿತದಿಂದಲೇ ಸದ್ದು ಮಾಡ್ತಾ ಇದ್ದಾರೆ. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೆಲ ದಿನಗಳಷ್ಟೇ ಆಗಿದೆ. ಅಷ್ಟರಲ್ಲೇ ಕಳಪೆ ರಸ್ತೆ ಡಾಂಬರೀಕರಣದಲ್ಲಿ ಕಳ್ಳಾಟ ಆಡಿದ್ದ ಎಂಜಿನಿಯರ್ಗೆ ಅಮಾನತು ಶಿಕ್ಷೆ ಕೊಟ್ಟಿದ್ದಾರೆ. ಮೊದಲ ವಿಕೆಟ್ ಪತನ ಆಗಿದೆ. ಗುಂಡಿ ಮುಕ್ತ ರಸ್ತೆ ಮಾಡೋ ನಿಟ್ಟಿನಲ್ಲಿ ಕಳ್ಳ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಆಡಳಿತಕ್ಕೆ ಮೊದಲ ವಿಕೆಟ್ ಪತನ. ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್. ಕ್ರೆಸೆಂಟ್ ರಸ್ತೆ ಡಾಂಬರೀಕರಣದಲ್ಲಿ ಕಳ್ಳಾಟ, ಎಂಜಿನಿಯರ್ ಸಸ್ಪೆಂಡ್. ಖಡಕ್ ಆಡಳಿತ, ನೋ ಕಾಂಪ್ರಮೈಸ್. ಕಂದಾಯ ಇಲಾಖೆಯಲ್ಲಿ ತಮ್ಮದೇ ಆದ ಸ್ಟೈಲ್ನಲ್ಲಿ ಆಡಳಿತ ಮಾಡಿ ಎಲ್ಲರ ಗಮನ ಸೆಳೆದಿದ್ದ ಸಚಿವ ಕೃಷ್ಣ ಬೈರೇಗೌಡ ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಚಾರ್ಜ್ ತೆಗೆದುಕೊಳ್ಳುತ್ತಿದ್ದಂತೆ ಅಧಿಕಾರಿಗಳ ಚಳಿ ಬಿಡಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿ ಮುಕ್ತ ರಸ್ತೆಗೆ ಪಣ ತೊಟ್ಟಿರೋ ಸಚಿವರು ಕಳ್ಳಾಟವಾಡಿದ್ದ ಸಹಾಯಕ ಎಂಜಿನಿಯರ್ನನ್ನೇ ಅಮಾನತು ಮಾಡಿದ್ದಾರೆ. ಈ ಮೂಲಕ ಮೊದಲ ವಿಕೆಟ್ ಪತನವಾಗಿದೆ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆ ಡಾಂಬರೀಕರಣದಲ್ಲಿ ಕಳ್ಳಾಟವಾಡಿದ್ದ ಸಂಪಂಗಿ ರಾಮನಗರದ ಸಹಾಯಕ ಎಂಜಿನಿಯರ್ ಪೂಜಾರಪ್ಪನನ್ನ ಅಮಾನತು ಮಾಡಲಾಗಿದೆ. ಬೇಜವಾಬ್ದಾರಿತನದಿಂದ ಕರ್ತವ್ಯ ಲೋಪ ಹಿನ್ನೆಲೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಸರಿಯಾದ ಪ್ರಮಾಣದಲ್ಲಿ ಡಾಂಬರ್ ಬಳಸದೆ ಎಂಜಿನಿಯರ್ ಕಳ್ಳಾಟ ಮಾಡಿರೋದು ಗೊತ್ತಾಗಿದೆ. ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆಯೂ ಸೂಚನೆ ಕೊಟ್ಟಿದ್ದಾರೆ. ತಮ್ಮ ಕೆಲಸ ಸರಿಯಾಗಿ ಮಾಡದಿದ್ರೆ ಇಂಥ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಫೇಸ್ಬುಕ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪೋಸ್ಟ್ ಮಾಡಿದ್ದಾರೆ. ನಾನು ಇಂತಹ ಕಠಿಣ ಕ್ರಮಗಳಿಗೆ ಆಗಾಗ್ಗೆ ಮುಂದಾಗಬೇಕಾಗಿಲ್ಲ ಎಂದು ಭಾವಿಸುತ್ತೇನೆ. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೇಳದಿದ್ರೆ, ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ದುರಾದೃಷ್ಟವಶಾತ್ ನಾನು ಇಂತಹ ಕ್ರಮಗಳ ಜಾರಿಗೆ ಒತ್ತಾಯಿಸಲ್ಪಡುತ್ತೇನೆ. ನಾನು ಆಕಸ್ಮಿಕವಾಗಿ ಪ್ರಗತಿಯಲ್ಲಿರುವ ಡಾಂಬರು ಕೆಲಸವನ್ನು ಗಮನಿಸಿದೆ. ಗುಣಮಟ್ಟದ ಬಗ್ಗೆ ನನಗೆ ಸಂದೇಹವಿತ್ತು. ಕೆಲಸವು ಕಳಪೆ ಗುಣಮಟ್ಟದಾಗಿರುವುದು ಕಂಡು ಬಂದಿದ್ದು ಸಂಬಂಧಿತ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ ಮತ್ತು ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ. ಮೊನ್ನೆಯಷ್ಟೇ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದ ಸಚಿವ ಕೃಷ್ಣ ಬೈರೇಗೌಡ ರೋಡ್ ಮಾಡೋದೇನು ರಾಕೆಟ್ ಸೈನ್ಸಾ ಅಂದಿದ್ರು. ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರೋದು? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸಾ? ಬೆಂಗಳೂರಿನಲ್ಲಿ ಕಳಪೆ ಗುಣಮಟ್ಟದ ರಸ್ತೆ ಮಾಡೋರ ವಿರುದ್ಧ ಕೊನೆಗೂ ಕಠಿಣ ಆಡಳಿತ ಕ್ರಮ ಆರಂಭವಾಗಿದೆ. ಸಾರ್ವಜನಿಕರಿಂದ ವರ್ಷಗಳಿಂದ ಕೇಳಿ ಬರ್ತಾ ಇದ್ದ ಆರೋಪಗಳ ಮಧ್ಯೆ ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ಎಂಜಿನಿಯರ್ಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಆರಂಭಿಸಿದ್ದಾರೆ. ಪ್ರಮೋದ್, ಟಿವಿ9 ಬೆಂಗಳೂರು.